ತುಂಬ ಚುನಾವಣೆಗಳು ನೋಡಿರ್ತೀರಿ. ಆದರೆ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಫಲಶ್ರುತಿ ಸಿಗೋದಿದೆಯಲ್ಲ, ಭಾಳ ಖುಷಿ ಕೊಡುತ್ತೆ ಅನಿಸುತ್ತೆ. ಈ ಒಂದು ಅವಾರ್ಡ್ ಬರುತ್ತೆ ಅಂತ ನಿರೀಕ್ಷೆ ಇತ್ತು ಸರ್ ತಮಗೆ? ನಾನು ನನ್ನ ವೃತ್ತಿ ಬದುಕಿನಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಪ್ರಶಸ್ತಿ ಅಥವಾ ಸನ್ಮಾನದ ಹಿಂದೆ ಹೋಗೋದಿಲ್ಲ, ಆದರೆ ಕೆಲಸದ ಹಿಂದೆ ಹೋಗುವಂಥ ಪ್ರವೃತ್ತಿ ನನ್ನದು. 2023 ಚುನಾವಣೆಯಲ್ಲಿ ನಿಮ್ಮನ್ನು ಸವಾಲಿಗೆ ಒಡ್ಡಿದ್ದು ಅಥವಾ ಒಂದು ಚಾಲೆಂಜಿಂಗ್ ಅನಿಸಿದ್ದು ಏನಾದರೂ ಘಟನೆಗಳು ನೆನ್ಪಡ್ಕೋಬೋದು? ಎಲ್ಲ ಚುನಾವಣೆಗಳು ಕೂಡ ಅದರದೇ ಆದಂಥ ಸವಾಲುಗಳು ಇರುತ್ತೆ, ಬಟ್ ನಾವು ಅದನ್ನು ನಿಭಾಯಿಸುವಂಥದ್ದು ಬಹಳ ಮುಖ್ಯ. ಜಿಲ್ಲಾಸ್ಪತ್ರೆಗೆ ಅಥವಾ ದಿಢೀರ್ ಭೇಟಿ ಕೊಡ್ತೀರಿ ಸರ್, ಎಷ್ಟೊಂದು ಸಮಸ್ಯೆಗಳು ಅಂತಂದರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನುವಂಥದ್ದು ತಾವು ಬಂದಾಗಲೇ ಬಂದ್ಬಿಡುತ್ತೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಇವತ್ತು ಕೂಡ ಈ ಥರದೊಂದು ಅಧ್ವಾನಗಳು ಕಾಣ್ತಿದ್ದಾವೆ ಅಂತಂದರೆ ಇದು ಅಧಿಕಾರಿಗಳ ಬದ್ಧತೆಯನ್ನು ಪ್ರಶ್ನೆ ಮಾಡುವಂಥದ್ದಲ್ಲ ಸರ್? ಜನಸಾಮಾನ್ಯರಿಗೆ, ರೋಗಿಗಳಿಗೆ ಕೊಡ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಬದ್ಧತೆಯನ್ನು ತೋರಿಸಬೇಕಾಗತ್ತೆ. 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಬಹುಶಃ ಅದು ನಿಮಗೆ ಅವಕಾಶವೋ, ಸವಾಲೋ, ಜವಾಬ್ದಾರಿಯೋ, ಸಂಕಷ್ಟವೋ ನನಗೆ ಗೊತ್ತಿಲ್ಲ, ಹೇಗೆ ನಿಭಾಯಿಸಿದ್ರು ಸರ್ ಅದನ್ನು? ಒಂದು ಬಹುಶಃ ಕನ್ನಡ ಸಾಹಿತ್ಯ ಸಮ್ಮೇಳನ ನನ್ನ ವೃತ್ತಿ ಬದುಕಿನಲ್ಲಿ ಸಿಕ್ಕಿರೋ ಅಂಥದ್ದು ಬಹುಶಃ ನನ್ನ ಬದುಕಿನ ಒಂದು ಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಎಲ್ರಿಗೂ ಸಿಗೋದಿಲ್ಲ ಅದು. ಮಂಡ್ಯ ಜಿಲ್ಲಾ ಉತ್ತಮ ಚುನಾವಣಾಧಿಕಾರಿ ಪ್ರಶಸ್ತಿಗೆ ಭಾಜನರಾದ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರೊಂದಿಗೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಕಬ್ಬನಹಳ್ಳಿ ಶಂಭೂರವರು ನಡೆಸಿರುವ ವಿಶೇಷ ಸಂದರ್ಶನ ಇದೇ ಮಂಗಳವಾರ ಸಂಜೆ 5 ಗಂಟೆಗೆ ಹಾಗೂ ಬುಧವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ನಮ್ಮ ಸ್ವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ.